ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದ್ರೆ ಪಾವ್ ಬಜ್ಜಿ ಮಾಡೋದು ಹೆಂಗಂತ ನೋಡೋಂಬರ್ರಿ. ಈ ಪಾವ್ ಬಜ್ಜಿ ಮಾಡಾಕ ಒಂದು ಪ್ಯಾನ್ ಒಳಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೋರಿ. ಎಣ್ಣೆ ಚಂದಾಗ ಕಾದಿಂದ ಅದಕ್ಕೆ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕೊಂಡು ಮಿಕ್ಸ್ ಮಾಡ್ಕೊರಿ. ಅದು ಸ್ವಲ್ಪ ಕೆಂಪಗಾಗುವವರೆಗೂ ಬಿಡ್ಬೇಕ್ರಿ. ಆಮೇಲೆ ಸಣ್ಣಗೆ ಕಟ್ ಮಾಡಿದ ಟೊಮ್ಯಾಟೋನನ್ನು ಹಾಕೊಂಡು ಅದನ್ನು ಚಂದಾಗ ಎರಡು ಮಿಕ್ಸ್ ಆಗೋವರೆಗೂ ಬಿಡ್ಬೇಕ್ರಿ. ಸ್ವಲ್ಪ ಮೆತ್ತಗಾಗಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ ಅರಿಶಿಣ ಪುಡಿ, ಧನಿಯಾ ಪೌಡರ್, ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಅದು ಕುದಿಯುವಾಗ MTR ಪಾವ್ ಭಾಜಿ ಮಸಾಲ ಪೌಡ್ರ್ ಸಿಗ್ತೈತ್ರಿ. ಅದನ್ನು ಒಂದು 3-4 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚಂದಾಗ ಸ್ವಲ್ಪ ಎಣ್ಣೆ ಬಿಡುವವರೆಗೂ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಆಲೂಗಡ್ಡೆ ಕುದಿಸ್ಕೊಂಡಿರ್ತೀವಲ್ರಿ, ಒಂದು 4 ಅಥವಾ 3 ಬೇಯಿಸ್ಕೊಂಡಿರೋ ಆಲೂಗಡ್ಡಿನ ಅದ್ರೊಳಗೆ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಮಿಕ್ಸ್ ಆಗಿಂದ ಸ್ವಲ್ಪ ನೀರು ಹಾಕೋತ ಅದನ್ನು ನಾವು ಕೈ ಆಡಿಸ್ಕೋತನ ಇರ್ಬೇಕು ನೋಡ್ರಿ. ಸ್ವಲ್ಪ ತಿಳುವಾದ್ರನ ಭಾಜಿ ರುಚಿ ಆಗ್ತೈತಿ. ಮ್ಯಾಗ ಒಂಚೂರು ಕೊತ್ತಂಬರಿನ ಹಾಕ್ಬಿಟ್ರೆ ಒಂದು 5 ನಿಮಿಷ ಮುಚ್ಚಿ ಕುದಿಯಾಕ ಬಿಟ್ರೆ ನಮ್ಗೆ ಭಾಜಿ ರೆಡಿ ಆಕೈತಿ ನೋಡ್ರಿ. ಆಮೇಲೆ ಎಲ್ಲ ಬಣ್ಣಗಳು ಇರ್ತಾವಲ್ರಿ, ಅವನ್ನ ನಡ್ಬರ್ಕ ಕಟ್ ಮಾಡಿ ಇಟ್ಕೋಬೇಕ್ರಿ. ಗ್ಯಾಸ್ ಮ್ಯಾಗ ತೆವಿ ಇಟ್ಕೊಂಡು ಅದು ಸ್ವಲ್ಪ ಕಾದಿಂದ ತುಪ್ಪ ಹಾಕಿ ಚಂದಾಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕ್ರಿ. ಆಮೇಲೆ ಬಾಜಿನ ಸ್ವಲ್ಪ 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮ್ಯಾಗ ಕಟ್ ಮಾಡಿದ್ದ ಕೊತ್ತಂಬರಿನೂ ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಬಣ್ಣ ಅದ್ರ ಮೇಲೆ ಇಟ್ಟು ಚಂದಾಗ ಬೇಯಿಸ್ಬೇಕ್ರಿ. ಕೆಳಗೆ ಸ್ವಲ್ಪ ಕೆಂಪಾಗಿಂದ ಮ್ಯಾಗೂ ಒಂಚೂರು ತುಪ್ಪ ಹಾಕಿ ಎರಡೂ ಕಡೆನೂ ಚಂದಾಗ ಸ್ವಲ್ಪ ಕೆಂಪಗಾಗುವವರೆಗೂ ಅದನ್ನು ಬೇಯಿಸ್ಬೇಕ್ರಿ. ಇದೇ ರೀತಿ ಎಲ್ಲಾನು ಪಾವ್ನ ನಾವು ಬೇಯಿಸಿದ್ರೆ ನಮ್ಗೆ ಪಾವ್ ಬಜ್ಜಿ ರೆಡಿ ಆಕೈತ್ರಿ. ಮ್ಯಾಗ ಈರುಳ್ಳಿ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡ್ರೆ ನಮ್ಗೆ ಪಾವ್ ಬಜ್ಜಿ ರೆಡಿ ಆಕೈತ್ರಿ. ಹಿಂಗಾಗೈತಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ಹೊಸ ರೆಸಿಪಿ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.